ಇಂದು ವಿಧಾನಸಭೆಯಲ್ಲಿ ಎರಡನೇ ದಿನದ ಅಧಿವೇಶನ ನಡೀತಾ ಇದೆ. ಈಗ ನಮ್ಮ ಜೊತೆ ನೆಲಮಂಗಲದ ಶಾಸಕರಾದಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ವೇನೋ ಅನ್ನೋ ಹಾಗೆ ಬಿಜೆಪಿಯವರು ಬರೀ ವಾಲ್ಮೀಕಿ ಮತ್ತು ಮೂಢ ಸಮಸ್ಯೆಗಳ ಎತ್ತಿ ಹಿಡಿತಾ ಇದ್ದಾರೆ ಕಳೆದ 2 ದಿನಗಳಿಂದ. ಇದ್ರ ಬಗ್ಗೆ ಏನು ಹೇಳ್ತೀರಾ? ವಿರೋಧ ಪಕ್ಷದ ಸದಸ್ಯರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಹಿಂದೆ ಅವರ ಸರ್ಕಾರದಲ್ಲಾಗಿದ್ದಂಥ ತಾಂಡ ಅಭಿವೃದ್ಧಿ ನಿಗಮದ ಹಗರಣ, ಬೋವಿ ಅಭಿವೃದ್ಧಿ ನಿಗಮದ ಹಗರಣ ಮರೆತೋಗಿದೆ. ಇದನ್ನು ಪ್ರಸ್ತಾಪ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸದನದ ಗಮನವನ್ನು ಸೆಳೀಬೇಕು. ಆದರೆ ಇಷ್ಟೊಂದು ಎಲಾಬ್ರೇಟ್ ಮಾಡಿ ಈಗ ತನಿಖೆ ನಡೀತಾ ಇದೆ, SITಯಿಂದ ನಡೀತಾ ಇದೆ. ತನಿಖೆಯ ಸತ್ಯಾಂಶ ಹೊರಗಡೆ ಬರೋವರೆಗೂ ಇವರು ಕಾಯ್ದೇನೆ ಇವರೇ ಎಲ್ಲ ತನಿಖಾ ಸಂಸ್ಥೆಯ ವಕ್ತಾರರಂತೆ ಮಾತನಾಡ್ತಾ ಇರ್ತಕ್ಕಂಥದ್ದು ಕೇವಲ ಪ್ರಚಾರಕ್ಕೆ ಮತ್ತು ಸರ್ಕಾರದ ವಿರುದ್ಧ ಏನೋ ಒಂದು ಕಾರಣದಿಂದ ಮಾತನಾಡಬೇಕು ಅಂತ ಮಾತನಾಡ್ತಾ ಇದ್ದಾರೆ ಹೊರತು ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಓಕೆ ಸರ್. ಇನ್ನು ಈಗಾಗಲೇ ಈ 2 ಪ್ರಕರಣಗಳನ್ನು SITಗೆ ವಹಿಸಲಾಗಿದೆ. ಆದರೂ ಕೂಡ ಯಾಕೆ BJP ಅವರಿಗೆ SIT ಮೇಲೆ ನಂಬಿಕೆ ಇಲ್ಲ? ಅವರು ಪಾಪ ರಾಜ್ಯ ಸರ್ಕಾರದ ಅವರು SIT ಮಾಡಿದಾಗ ನಂಬಿಕೆ ಇರುತ್ತೆ. ಇವತ್ತು ನಮ್ಮ ಸರ್ಕಾರ ಮಾಡಿದಾಗ SIT ಮೇಲೆ ನಂಬಿಕೆ ಇಲ್ಲ ಅಂತ ಅಂದರೆ ಅದಕ್ಕೆ ಅವರೇ ಉತ್ತರ ಹೇಳಬೇಕು. ಅವರೇ ಹೇಳಬೇಕು. ಅವ್ರ ಸರ್ಕಾರದಲ್ಲಿ ಮಾಡಿದಂಥ SIT ತನಿಖೆಗಳನ್ನ ಯಾವ ಮಟ್ಟದಲ್ಲಿ ಅವಾಗ ಅವರು ಡಿಪೆಂಡ್ ಮಾಡ್ಕೊಂಡಿಲ್ವಾ? ನಮ್ಮ ಪೊಲೀಸ್ ಇಲಾಖೆ ಭಾಳ ದಕ್ಷವಾಗಿದೆ. ಭಾಳ ಎಷ್ಟೆಷ್ಟೋ ಕಷ್ಟಕರವಾಗಿ ಕ್ಲಿಷ್ಟಕರವಾಗಿದ್ದಂಥ ತನಿಖೆಗಳನ್ನು ಅವರು ಭಾಳ ಪ್ರಬುದ್ಧತೆಯಿಂದ ಮಾಡಿ ಯಶಸ್ಸು ಸಾಧಿಸ್ತಾರೆ. ಇದರಲ್ಲೂ ಸಹ ಸತ್ಯತೆ ಹೊರಗಡೆ ಬರಲಿ, ಅಲ್ಲಿವರೆಗೂ ಕಾಯಲಿ ಅಂತ ನಾನು ವಿರೋಧ ಪಕ್ಷದವರಿಗೆ ವಿನಂತಿಸ್ತೀನಿ. ಓಕೆ ಸರ್. ಇನ್ನು ಇವತ್ತು ಈ ಒಂದು ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆ ಆಯಿತು? ಇವತ್ತು ನಾನು ಇದ್ದಂಥ ಪೂರ್ತಿ ಸಮಯ ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಚರ್ಚೆ ಆಯಿತೇ ವಿನಃ ಬೇರೆ ಇನ್ಯಾವ ಚರ್ಚೆಗೂ ಬರಲಿಲ್ಲ. ಮಧ್ಯದಲ್ಲಿ ಕಾರವಾರದಲ್ಲಾಗಿರ್ತಕ್ಕಂಥ ಘಟನೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಮಾನ್ಯ ಕಂದಾಯ ಸಚಿವರು ಕೊಟ್ಟಿದ್ದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಇದೇ ಚರ್ಚೆಯಲ್ಲಿ ಇವತ್ತು ಸದನ ನಡೆಯಿತು. ಓಕೆ ಸರ್. ಇನ್ನು ಇವತ್ತು ಬೆಳಗ್ಗೆ ದದ್ದಲ್ ಅವರು ಕಾಣಿಸ್ಕೊಂಡ್ರು. ಆದರೆ ಕೆಲ ಕಾಲದ ನಂತರ ದದ್ದಲ್ ಅವರು ಕಾಣೆಯಾಗಿದ್ದಾರೆ. ಸೊ ಇದ್ರ ಬಗ್ಗೆ BJP ಅವರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಏನು ಸ್ವಪಕ್ಷದಲ್ಲೇ ಅವ್ರಿಗೆ ಒಂದು ಕುಮ್ಮಕ್ಕಿದೆ, ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ದದ್ದಲ್ ಅವ್ರಿಗೆ ಬೇರೆ ಬೇರೆ ಅವ್ರ ಕ್ಷೇತ್ರದ ಕೆಲಸ ಇರ್ಬೋದು, ಬೇರೆ ಕೆಲಸ ಇರ್ಬೋದು, ಇರ್ತಾರೆ. ಅವರು ಕಾಣೆಯಾಗಿದ್ರು ಇಲ್ಲಾಕೆ ಬರ್ತಾಯಿದ್ರು? ಅವರೇ ಸೆಷನ್ಗೆ ಬಂದಿಲ್ವಾ? ಸೆಷನ್ಗೆ ಬಂದು ಅಧಿವೇಶನ ಅಟೆಂಡ್ ಮಾಡಿ ಹೋಗಿರಿದಾಗ ಅದು ಹೆಂಗೆ ಕಾಣೆ ಆಗ್ಬಿಡ್ತಾರೆ? ಇದೆಲ್ಲ ಪಾಪ ಏನೋ ಹೇಳಬೇಕು, ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇದಿಷ್ಟು ನೆಲಮಂಗಲ ಶಾಸಕರಾದಂತಹ ಶ್ರೀನಿವಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ಟಿವಿ, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.